ಭಯವಿದೋ ಸ್ವರಕ್ಷಣೆಯೊಳ್ ಮನೆಯ ಮಾಡಿಹುದು ಜೀವಕ್ಕೆ. ಭಯವಿದೋ ಸ್ವರಕ್ಷಣೆಯೊಳ್ ಮನೆಯ ಮಾಡಿಹುದು ಜೀವಕ್ಕೆ. ಕೊಂದು ಕಬಳಿಪ ಜಂತು ಕಲ್ಪನೆಯೊಳೆಂ ಅರಿತೆನೋ ನಾಂ ತರ್ಕದಿ. ಕಾಷ್ಟ ಮೌನದಿ ಹೊರಬಂದಿಹ ಅಡವಿಯ ನೋಡೆ. ಕ್ಷಣದ ಕೆಳ ಜಿಗಿದೆ ಗೋಮಲ್ದಯಂ ತುರುಬೆ. ಹೊರಟೆ ನಾಂ ಸರಸರದಿ ಅಡವಿಯ ನೋಡೆ. ಕ್ಷಣದ ಕೆಳ ಜಿಗಿದೆ ಗೋಮಲ್ದಯಂ ತುರುಬೆ. ಹೊರಟೆ ನಾಂ ಸರಸರದಿ. ಸಕಲ ಜೀವಕ್ಕೂ ಭಯ ಅನ್ನೋದು ಇದ್ದೇ ಇರುತ್ತೆ. ಏಕೆಂದ್ರೆ ಅವಕ್ಕೂ ಗೊತ್ತು, ಕ್ರೂರ ಮೃಗಗಳನ್ನ ಅಲ್ಲಿ ತನಕ ನೋಡಿಲ್ಲದೆ ಇದ್ರು ಗೋವುಗಳಿಗೆ ಓಹೋ ನನ್ನನ್ನು ಕೊಂದು ತಿನ್ನಲಿಕ್ಕೆ ಯಾವುದೋ ಒಂದು ಜೀವಿ ಬರ್ತಾ ಇದೆ ಅನ್ನೋ ಒಂದು ಮೂಲ ಜ್ಞಾನವಿದೆ. ಆ ಮೂಲ ಜ್ಞಾನದಿಂದ ಭಯ ಉತ್ಪತ್ತಿ ಆಗತ್ತೆ. ಆ ಭಯದಿಂದ ಸ್ವಂತ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ನಾನು ಕೂಡ ಈ ಕ್ರೂರ ಮೃಗಗಳನ್ನ ನೋಡ್ದವನಲ್ಲ, ನಾನು ಯಾಕೆ ಹೆದರ್ಕೊಂಡೆ? ಅದೇ ರೀತಿ ಇವುಗಳು ಕೂಡ ಹೆದರಿವೆ. ಓಹೋ, ಅಂದರೆ ಇದು ಕೂಡ ಪ್ರಕೃತಿಯ ಒಂದು ಆಟ, ಒಂದು ಸಂಹಿತೆ ಇದು ಅಂತ ನಾನು ಅಂದ್ಕೊಂಡೆ. ಆಗ ಅಲ್ಲಿ ತನಕ ತುಂಬ ಮೌನವಾಗಿತ್ತಲ್ಲ ಕಾಡು, ಈ ಗರ್ಜನೆಯಿಂದ ಗಲಿಬಿಲಿ ಆಯ್ತಲ್ಲ, ಅದನ್ನು ನೋಡಿದೆ. ಇನ್ನೂ ಇಲ್ಲಿ ಕೂತರೆ ಸರಿಯಾಗೋದಿಲ್ಲ, ನನ್ನ ರಕ್ಷಣೆ ಹೇಗೆ ಬೇಕು ಅದೇ ಥರ ನಾನೇನೋ ಮರ ಹತ್ತಿದೆ, ಗೋವುಗಳು ಮರ ಹತ್ತಕ್ಕಾಗತ್ತಿಗೆ, ಅವುಗಳ ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡು ಧೈರ್ಯ ತಗೊಂಡು ತಕ್ಷಣನೇ ಕೆಳಗಿಳಿದೆ. ಇಳಿದೇನಕ್ಕಿಂತ ಜಿಗಿಬಿಟ್ಟೆ, ಕೆಳಗಡೆಗೆ ನೆಗೆದುಬಿಟ್ಟೆ. ಆ ಗೋಮಂದೆಯನ್ನು ಹೊಡ್ಕೊಂಡು ಆ ಭಯಕ್ಕೆ ಎಲ್ಲ ಮರ ಸುತ್ತನೇ ನಿಂತ್ಕೊಂಡಿದ್ದು ನೂರಕ್ಕೆ ನೂರುವೆ ಅವನ್ನೆಲ್ಲ ಹೈ 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 ಅಂತ ಹೊಡ್ಕೊಂಡು ಸರ 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 ಅಂತ ಒಂದು ಸೇಫ್ ಆಗಿರೋ ಜಾಗಕ್ಕೆ ಹೋಗೋಣ ಅಂತಂತ ಹೊರಟುಬಿಟ್ಟೆ. ಚಲಿಪೆ ಸೇರುವುದೆಲ್ಲೆಂ ತಿಳಿಯದೊಡೆ ನಿಲ್ಲಿಸಿದೆ. ಚಲಿಪೆ ಸೇರುವುದೆಲ್ಲೆಂ ತಿಳಿಯದೊಡೆ ನಿಲ್ಲಿಸಿದೆ. ಒಂದೆಡೆ ಹಿಂಡನೆ ನೀರಿನ ಹೊರತೆಯೊಡು ಕಂಡೊಡೆ. ಸಮವಿಹ ಜಾಗದಲೆಂ ಮೇವನುಣಿಸೆ ಗೋಹಿಂಡಿಗೆ. ಮೇವನುಣಿಸೆ ಗೋಹಿಂಡಿಗೆ ಜಲ ಕುಡಿಸೆ ದಣಿವಾರಲೆಂ ಕುಳಿತೆನೋ ನಾಂ. ದೃಗ್ಗೋಚರಿಸಿಹ ವೃಕ್ಷ ಬುಡದೊಳ್. ದೃಗ್ಗೋಚರಿಸಿಹ ವೃಕ್ಷ ಬುಡದೊಳ್ ನೆರಳಿನಲೆ. ಆ ಹೊರಟು ಬಿಟ್ಟೆ. ಆದರೆ ಎಲ್ಲಿಗೆ ಹೋಗೋದು? ಕಾಡು ಗೊತ್ತಿಲ್ಲ, ಸುರಕ್ಷಿತ ಜಾಗ ಯಾವುದು ಅಂತಲೂ ಗೊತ್ತಿಲ್ಲ. ಆದರೆ ಗೋವುಗಳಿಗೆ ಹಸಿವು ಬಾಯಾರಿಕೆ ಆಗುತ್ತೆ ಅಂತ ಗೊತ್ತಿತ್ತಲ್ಲ, ಯಾಕಂದ್ರೆ ನನಗೂ ಆಗುತ್ತಲ್ಲ. ಹಾಗಾಗಿ ಒಂದು ನೀರಿನ ಹೊರತೆ ಇದ್ದ ಜಾಗಕ್ಕೆ ಕಂಡುಹಿಡಿದೆ. ಅಲ್ಲಿ ಒಂದು ಸ್ವಲ್ಪ ಜಾಗ ಸಮವಾಗಿತ್ತು, ಹುಲ್ಲು ಬೆಳೆದಿತ್ತು. ಅಲ್ಲಿ ಎಲ್ಲ ಗೋಗಳನ್ನು ನಿಲ್ಲಿಸ್ಕೊಂಡೆ. ಅವು ಚೆನ್ನಾಗಿ ತಿನ್ನಲಿ, ಚೆನ್ನಾಗಿ ನೀರು ಕುಡೀಲಿ, ದಣಿವಾರಿಸ್ಕೊಳ್ಳಲಿ ಅಂತ ನಾನು ಮಾಡಿದೆ. ನನಗೆ ಅಷ್ಟೊತ್ತಿಗೆ ಹಸಿವು ಬಾಯಾರಿಕೆ ಮೀರಿ ಭಯ ಇತ್ತಲ್ಲ, ಹಾಗಾಗಿ ಸುಸ್ತು ಆಗಿ ನನಗೆ ತುಂಬ ದಣಿವಾದಂಗೆ ಅನ್ನಿಸ್ತು. ಹಾಗಾಗಿ ಅಲ್ಲೇ ಒಂದು ಕಾಣಿಸಿದ ಒಂದು ಮರದ ಬುಡದ ನೆರಳಿನಲ್ಲಿ ಸುಮ್ಮನೆ ನಾನು ಕೂತ್ಕೊಂಡ್ಬಿಟ್ಟೆ.
ಸೂರ್ಯಾಸ್ತದೊಳ್ ಅಡರಿಹ ನಿಶಯ ಜೊತೆಯೊಳೆಂ ಮಗ್ಗುಲಿಪ ಅಡವಿಯ ಕಂಡೊಡೆ ಮನವಾಶ್ರಮವಂ ನೆನೆಯಿತು ಆತಂಕದಿಂ ಆ ಬೇಲಿಂ ರಕ್ಷಣೆಯೊಳಿಹ ಆಶ್ರಮದ ಕುಟೀರದೊಳಮ್ಮನ ಬೆಚ್ಚನೆಯ ಬಡಿಲಂ ನೆನೆಯಿತೋ ಚಿತ್ತವೀ ಆನಂದದಿಂ ಬೆಚ್ಚನೆಯ ಮಡಿಲಂ ನೆನೆಯಿತೋ ಅಮ್ಮನ ಬೆಚ್ಚನೆಯ ಮಡಿಲಂ ನೆನೆಯಿತೋ ಚಿತ್ತವೀಂ ಆನಂದದಿಂ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಸೂರ್ಯಾಸ್ತ ಆಗ್ತಾ ಇತ್ತು. ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದ. ಆ ಥರ ಮುಳುಗಬೇಕಾದ್ರೆ ಕತ್ತಲೆ ನಿಧಾನಕ್ಕೆ ಆವರಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಕಾಡು ಒಂದು ರೀತಿ ಕಾಣ್ತಾ ಇದ್ದಿದ್ದು ಮತ್ತೊಂದು ರೀತಿ ಕಾಣಲಿಕ್ಕೆ ಶುರುವಾಯಿತು. ಅದು ಒಂದು ಮಗ್ಗಲಿಂದ ಇನ್ನೊಂದು ಮಗ್ಗಲಿಗೆ ಹೊರಡ್ಕೊಳ್ತಾ ಇತ್ತು. ಅದನ್ನು ನೋಡಿ ನನಗೆ ಆತಂಕ ಆಯಿತು. ಹಗಲೇ ಹೀಗಾದ್ರೆ ರಾತ್ರಿ ಹೇಗಪ್ಪ ಅಂತ ಆಶ್ರಮವನ್ನು ನೆನೆಸ್ಕೊಂಡೆ. ಆಶ್ರಮದಲ್ಲಿ ಬೇಲಿ ಇದೆ, ಬೇಲಿಯಿಂದ ರಕ್ಷಣೆ ಇದೆ ಹಸುಗಳಿಗೆ. ನಮಗೆ ಕುಟೀರ ಇದೆ, ಬೇಲಿ ಒಳಗಡೆ ಕುಟೀರ ಇದೆ. ಅಲ್ಲಿ ಅಮ್ಮನ ಬೆಚ್ಚನೆಯ ಮಡಿಲಿದೆ ಅಂತ ಅದು ನೆನೆಸ್ಕೊಂಡಾಗ ಆನಂದ ಒಂದು ಕಡೆ. ಆಹಾ, ಅಮ್ಮನ ಬೆಚ್ಚನೆಯ ಮಡಿಲು, ಆ ಕುಟೀರ, ಆ ಸುರಕ್ಷತೆಯಿಂದ ಕೂಡಿರುವಂತಹ ಆಶ್ರಮ, ಅದಕ್ಕೆ ಬೇಲಿ ಹಾಕಲಾಗಿದೆ. ಇದನ್ನ ಕೇಳಿದಾಗ ಒಂಥರ ಮನಸ್ಸು ಹೇಳ್ತು. ಅದನ್ನು ನಾನು ಕೇಳಿಸ್ಕೊಂಡಾಗ ಒಂಥರ ಆನಂದವಾಯಿತು, ಆದರೆ ಆತಂಕವಾಯಿತು. ಎಲ್ಲಿ ಅವೆಲ್ಲ ಏನು ಇಲ್ವಲ್ಲ, ಇಲ್ಲಿ ಏನು ಮಾಡೋದು? ಖರೆಯೇ ಆಶ್ರಮದೊಳಿಹ ಗೋವೊಡೆ, ಖರೆಯೇ ಆಶ್ರಮದೊಳಿಹ ಗೋವೊಡೆ ಶಾಲೆಗೆಂ ಬೇಲೀಂ ರಕ್ಷಿಪುದೆಂ ವಿಚಾರವೀಂ ಹೊಳೆಯಿತೋ ನನಗಾಗೆಂ ಶಿರದೊಳೆಂ ನನಗಾಗೆಂ ಹೊಳೆಯಿತೋ ಶಿರದೊಳೆಂ. ಥಟ್ಟನೆದ್ದೊಡೆ ರೊಂಬೆ ಕೊಂಬೆಗಳೊಡೆ ಬಿದರ ನಿದತ್ ಮುರಿತಂದೆ ಕಟ್ಟಿದೆನ್ ಬೇಲಿಯ ಪಟ್ಟಿಗಳಿಂ ನಿಶೆಯೊಳ್ ಚೆಟ್ಟಿನೊಳೆಂ ಕಟ್ಟಿದೆ ಬೇಲಿಯ ಪಟ್ಟಿಗಳಿಂ ನಿಶೆಯೊಳ್ ಚೆಟ್ಟಿನೊಳೆಂ. ಆ ಹೌದಲ್ವಾ? ಆಶ್ರಮದಲ್ಲಿ ಗೋರಕ್ಷಣೆ ಹೇಗೆ ಮಾಡ್ತಾರೆ? ಬೇಲಿ ಕಟ್ಟಿದ್ದಾರೆ. ಥಟ್ಟಂತ ನನಗೆ ಒಂದು ಹೊಳವು ನನ್ನ ತಲೆಯಲ್ಲಿ ಮಿಂಚಿನಂತೆ ಆ ಕ್ಷಣಕ್ಕೆ ಬಂತು. ಓಹೋ, ರಕ್ಷಣೆ ಹೀಗೆ ಮಾಡ್ಬೋದಲ್ವೇನೋ ಥಟ್ಟನೆ ಮೇಲೆ ಕೆದ್ದೆ. ನನ್ನ ಕೈಲಿ ಆಗುವಂಥ ರಂಬೆ ಕೊಂಬೆಗಳನ್ನೆಲ್ಲ ಮುರಿದೆ. ಅಲ್ಲೇ ಬಿದಿರಿನ ಮೊಳೆಗಳಿತ್ತು, ಸಣ್ಣ ಸಣ್ಣ ಬಿದಿರು ಮೊಳೆಗಳನ್ನು ಮುರಿದೆ. ಅದನ್ನು ಬೇಲಿ ಕಟ್ಟೋಣ, ಬೇಲಿಯ ಒಂದು ಪಟ್ಟಿ ಮಾಡೋಣ ಅಂತ ಆ ಒಂಥರ ಮಬ್ಬುಗತ್ತಲಿನಲ್ಲೇ ಚಡಪಡಿಕೆಯಲ್ಲಿ ಎದ್ದು ಆ ಕೆಲಸ ಆರಂಭ ಮಾಡಿಬಿಟ್ಟೆ. ಬೇಲಿಯೊಳ್ಗೋವನೊಟ್ಟು ಮಾಡೆ ನಡುವಿನೊಳೆಂ ನಾನಿಂದೆ ತಡವೆ ನೀವಿದನವುಗಳೆಂ ಮೈಮಾಳೆ ನೊಳೆಯ ಪ್ರೀತಿಯಲೆಂ ಮೇದ ಮೇವಿನೆಂ ಮೆಲುಕಿನೊಳ್
ಭಯದ ನೀಗಿಕೆಯೊಳ್ ನೆಕ್ಕಿದವೋ ಕರುಗಳಂ ಗೋಮಾತೆಯರೋ ಅಮ್ಮನೊಳ ಮಮತೆಯಲೆ ನೆಕ್ಕಿದವೋ ಕರುಗಳಂ ಗೋಮಾತೆಯರೋ ಅಮ್ಮನೊಳ ಮಮತೆಯಲೆಂ. ಹಾಗೆ ನನಗೆ ತಿಳಿದ ರೀತಿಯಲ್ಲಿ ಬೇಲಿ ಕಟ್ಟಿಯನ್ನು ರಕ್ಷಣೆ ಮಾಡಿಕೊಂಡೆ. ಅವುಗಳ ಒಳಗಡೆ ಗೋವನ್ನು ಒಟ್ಟು ಮಾಡಿಕೊಂಡೆ. ಮಧ್ಯದಲ್ಲಿ ನಾನು ನಿಂತ್ಕೊಂಡೆ. ಅವುಗಳನ್ನು ಒಂದೊಂದಾಗಿ ಮಾತನಾಡಿಸುತ್ತಾ ಮೈದಡವಿದೆ. ಅವುಗಳ ಗಂಗಾ ಮಾಡ ಅಂದರೆ ಅದರ ಕುತ್ತಿಗೆ ಹತ್ರ ಒಂದು ಭಾಗ ಇರ್ತದೆ. ಸಾಮಾನ್ಯ ನೋಡಿರ್ಬೋದು, ಗೋವುಗಳಿಗೆ ಅವುಗಳ ಕುತ್ತಿಗೆ ಕೆಳಭಾಗದಲ್ಲಿ ನೀವಿದ್ರೆ ಅವಾಗ ಸಂತೋಷ ಆಗ್ತದೆ. ಪ್ರೀತಿಯಿಂದ ನಾನು ಕೆಲಸನ ಎಲ್ಲ ಹಸುಗಳಿಗೂ ಮಾಡ್ತಾ ಬಂದೆ. ಅವುಗಳು ಕೂಡ ಹೊಟ್ಟೆ ತುಂಬಿತ್ತು, ಚೆನ್ನಾಗಿ ಮೇಯ್ಕೊಂಡಿದ್ವು, ಚೆನ್ನಾಗಿ ನೀರು ಕುಡ್ಕೊಂಡಿದ್ವು. ಅವುಗಳು ಒಂದು ತೃಪ್ತಿಯಿಂದ ಈಗ ಭಯ ಇಲ್ಲ ಅಂತ ಅವಕ್ಕೂ ಗೊತ್ತಾಯಿತು. ಹಾಗಾಗಿ ತಮ್ಮ ತಮ್ಮ ಕರುಗಳನ್ನು ತಾಯಿ ಮಮತೆಯಿಂದ ನೆಕ್ಕತೊಡಗಿದವು. ರಮಿಸಿದೊಡೆಗೋ ಹಿಂಡು ತೂಕಡಿಸೆ, ರಮಿಸಿದೊಡೆಗೋ ಹಿಂಡು ತೂಕಡಿಸೆ, ಅವ ಮಧ್ಯದಲನು ಒಡೆಯೆ ಹುಲ್ಲಹರಡೆ ಮಲಗೆ ನೋಡಿದೆನ್ ಪ್ರಕೃತಿಯೊಳ ಸೊಬಗನೆ ಕಪ್ಪಿಟ್ಟ ಕತ್ತಲೆಯೊಳ್ ಮಿಣಿಮಿಣಿಪ ಗೊಂಚಲ ನಕ್ಷತ್ರದೆ, ಕಪ್ಪಿಟ್ಟ ಕತ್ತಲೆಯೊಳ್ ಮಿಣಿಮಿಣಿಪ ಗೊಂಚಲ ನಕ್ಷತ್ರದೆ, ನಡುವೆ ಹೊಳೆವ ಚಂದಿರನಂ ನೋಡಿದೆ, ಕಾಳರಾತ್ರಿಯಲೆಂ ಮಿಣಿಮಿಣಿಪ ಗೊಂಚಲ ನಕ್ಷತ್ರದೆ, ನಡುವೆ ಹೊಳೆವ ಚಂದಿರನಂ ನೋಡಿದೆ, ಕಾಳರಾತ್ರಿಯಲೆಂ ಆ ಆ ಈ ರೀತಿ ಯಾವಾಗ ನಾನು ಗೋವುಗಳನ್ನು ರಮಿಸಿದೆನೋ ಅವು ತೂಕಡಿಸಲು ಆರಂಭಿಸಿದವು. ಅಲ್ಲಲ್ಲಲ್ಲೇ ಮಲಿಕೊಂಡವು. ನಾನು ಅವುಗಳು ಭಯ ಬೀಳದಲ್ಲೇ ಇರಲಿ ಅಂತ ಅವುಗಳ ಮಧ್ಯದಲ್ಲೇ ಅಲ್ಲೇ ಮೆತ್ತಿಗೆ ಒಂದು ಹಸಿರು ಹುಲ್ಲ ಹರಡಿಕೊಂಡು ಅದರ ಮೇಲೆ ಮಲಗದೆ, ಮುಖ ಮೇಲ್ ಮಾಡಿ ಮಲಗಿ ಆ ಪ್ರಕೃತಿಯ ಸೊಬಗನ್ನು ಸವಿಯಲಿಕ್ಕೆ ಆರಂಭ ಮಾಡಿದೆ. ಅಲ್ಲಿವರೆಗೆ ಒಂಥರ ಆತಂಕ ಇತ್ತು. ಈಗ ಒಂದು ಸೊಬಗನ್ನು ಸವಿಯುವಂತಹ ಒಂದು ಮನಸ್ಥಿತಿ ಉಂಟಾಗಿತ್ತು. ಆ ಸಂಪೂರ್ಣ ಕಪ್ಪಿಟ್ಟ ಕತ್ತಲೆ. ಆಶ್ರಮದಲ್ಲಿ ಬೆಳಕಿರ್ತಾ ಇತ್ತು, ಅಲ್ಲಲ್ಲಿ ಪಂಜುಗಳು ಉರಿತಾ ಇದ್ವು, ದೀಪಗಳು ಉರಿತಾ ಇದ್ವು. ಆದ್ರೆ ಇಲ್ಲಿ ಏನೂ ಇಲ್ಲ, ಸಂಪೂರ್ಣ ಕಪ್ಪಿಟ್ಟ ಕತ್ತಲೆ. ಆದ್ರ ಮಧ್ಯದಲ್ಲಿ ಮಿಣಿ 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 ಅಂತಿರೋ ನಕ್ಷತ್ರಗಳ ಗೊಂಚಲು, ಅವುಗಳ ನಡುವೆ ಚಂದ್ರ ಪ್ರಖರವಾಗಿ ಹೊಳಿತಾ ಇದ್ದಾನೆ. ಆ ರೀತಿಯಾದ ಆ ಒಂದು ರಾತ್ರಿಯ ಸೊಬಗನ್ನ ಅನುಭವಿಸಲಿಕ್ಕೆ ಆರಂಭ ಮಾಡಿದೆ. ನಡುವಿನೊಳೇನೆಂ ಶಬ್ದಗಳು, ಬೆಳಕ ಮಿಂಚ ಮಿಣುಕಿಸುವ ಹುಳಗಳು, ನಡುವಿನೊಳೇನೆಂ ಶಬ್ದಗಳು, ಬೆಳಕ ಮಿಂಚ ಮಿಣುಕಿಸುವ ಹುಳಗಳು, ಮೋಡದಿನ್ ಮಿಣುಕುವೊಡೆ ಬೆಳದಿಂಗಳೊಳ್ಳಾಹ್ಲಾದವಂ, ಮೋಡದಿಂ ಇಣುಕುವೊಡೆ ಬೆಳದಿಂಗಳೊಳು
ಆಹ್ಲಾದವಂ ದೃಷ್ಟಿಸೇ ಮೈ ಮರೆವುದರೊಳಗೆಂ ಭಯ ಬೀಳಿಪ ಸದ್ದನೆಂ ಕೇಳೆ ತೋರಿದಂತಾಯ್ತೆನಗೆ ಸರಿಯುವಳ್ ನೆರಳಿನಾಟವಂ ತೋರಿದಂತಾಯ್ತೆನಗೆ ಸರಿಯುವಳ್ ನೆರಳಿನಾಟವಂ. ಆ ರಾತ್ರಿಯಲ್ಲಿ ಏನೇನೋ ಶಬ್ದಗಳು, ಅದೇನು ಅಂತ ನನಗೆ ಗೊತ್ತಾಗೋಲ್ದು. ಜೊತೆಗೆ ಮಿಣುಕುವ ಮಿಂಚು ಹುಳಗಳು, ಜೊತೆಗೆ ಆ ಮೋಡದ ಮಧ್ಯದಿಂದ ಇಣುಕುತ್ತಿರುವ ನಕ್ಷತ್ರ, ಚಂದ್ರನ ಬೆಳದಿಂಗಳು ಎಲ್ಲ ಒಂದು ಆಹ್ಲಾದ ರೀತಿಯಲ್ಲಿತ್ತು. ಬಹಳ ಆಹ್ಲಾದವಾಗಿತ್ತು. ಅದನ್ನು ನಾನು ಮೈಮರೆತು ನೋಡ್ತಾ ಇದ್ದೀನಿ. ತಕ್ಷಣವೇ ಮತ್ತೆ ಭಯ ಬಿದ್ದು ಹೋಗಬೇಕು. ಆ ರೀತಿಯಲ್ಲಿ ಒಂದು ನರಳಾಟ ರೀತಿಯಾದ ಒಂದು ಭಯಂಕರ ಸದ್ದು ನನಗೆ ಗೊತ್ತಾಯಿತು. ನನಗೆ ಎಲ್ಲವೂ ಒಂದು ಕ್ಷಣ ಅಯೋಮಯವಾದಂಗಾಯಿತು. ಇದನ್ನು ಇಷ್ಟು ಸುಂದರ ಕಾಡಿನಲ್ಲಿ ಈ ರೀತಿಯಾದ ಸದ್ದು ಇದೇನಿದು ಗೊತ್ತಾಗಲಿಲ್ಲ. ಸಮೀಪದೊಳ್ ಸರಸ ಸದ್ದಿನಿಂ ಸಮೀಪದೊಳ್ ಸರಸ ಸದ್ದಿನಿಂ ಬಗಲೊಳ್ ಚರಿಪ ಮುದ್ದಿನಿಂ ಜರುಗಿ ಹರೀತಿಯೊಳಂ ಧ್ಯೇಯದೊಳ್ ಸ್ವಾನುಭವದಲೆಂ ಸ್ವಾನುಭವದಲೆಂ ಪ್ರಾಣಿಯಂ ಹೊಂಚಿನಿಂ ಚರಿಪುತಿಹುದೆಂ ಬನುಮಾನದೊಳೆಂ ಅಯದೊಳೆಂ ಮಯವಾಯಿತೋ ಅಯದೊಳೆಂ ಮಯವಾಯಿತೋ ಎನಗೆಂ ಆಂ ಕರಾಳದಿಹೆಯಲೆಂ ಅಯದೊಳೆಂ ಮಯವಾಯಿತಂ ಎನಗೆಂ ಆಂ ಕರಾಳದಿಹೆಯಲೆಂ ಆ ಒಂಥರ ಏನೋ ಸರ 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 ಅನ್ನೋ ಶಬ್ದ. ಇಲ್ಲೇ ಪಕ್ಕದಲ್ಲೇ ಆ ಶಬ್ದ ಬರ್ತಾ ಇದೆ. ಏನೋ ಮುಂದಕ್ಕೆ ಹೋಗ್ತಾ ಇದೆ. ಅದನ್ನ ನಾನು ಒಂಥರ ಮುದ್ದಿನಿಂದನೂ ಗಮನಿಸ್ತಾ ಇದ್ದೀನಿ. ಆದರೆ ಒಂಥರ ಭಯನೂ ಇದೆ. ಒಂಥರ ಅಯೋಮಯವಾಯಿತು. ನನ್ನ ಅನುಭವ ಆ ರೀತಿ ಆಯಿತು. ಯಾವುದೋ ಒಂದು ಜಂತು ಹೊಂಚಾಗ್ತಾ ಇದೆಯಾ? ಆ ಅಂದರೆ ಬೇಲಿ ಆಚೆ ಗೋವುಗಳನ್ನ ತಿನ್ಬಿಡೋಣ ಅಂತ ಏನಾದರೂ ಹೊಂಚು ಹಾಕ್ಕೊಂಡು ನಿಧಾನಕ್ಕೆ ಓಡಾಡ್ತಾ ಇದೆಯಾ ಅನ್ನೋ ಒಂದು ಅಯೋಮಯವಾಯಿತು ಆ ಕತ್ತಲೆ ರಾತ್ರಿಯಲ್ಲಿ ನನಗೆ. ಇದೇನ್ ವಾಸ್ತವದೊಳೆಂ ಸ್ವಪ್ನವೇ, ಇದೇನ್ ವಾಸ್ತವದೊಳೆಂ ಸ್ವಪ್ನವೇ, ಅನ್ಯತೆಯೊಳ್ ಸ್ವಪ್ನದಿಂ ವಾಸ್ತವವೇ, ಅರ್ಥವಂ ಪೇಳ್ವರಾರು ದಟ್ಟಿಹ ಅಡವಿಯಲೆಂ, ನನಗವುಗಳಿಂ ವೀರ್ಯ ಅವುಗಳಿಗೆ ಆಸರೆಯೊಳೆಂ ತಿಳಿದಿತೆನಗಾಗ ಧೈರ್ಯವೀಂ ಭಯಪ್ರಕಾರದೊಳ್ ಅನಾಥವಿದೆ ತಿಳಿದಿತೆನಗಾಗ ಧೈರ್ಯವೀಂ
ಭಯ ಪ್ರಕಾರದೊಳ್ ಅನಾಥವಿದೆ. ಇದೇನು ವಾಸ್ತವವೇ ಅಥವಾ ವಾಸ್ತವದಲ್ಲಿರುವ ಸ್ವಪ್ನವೇ ಅಥವಾ ನಾ ಕಾಣುತ್ತಿರುವ ಸ್ವಪ್ನದಲ್ಲಿ ಇದು ವಾಸ್ತವವೇ? ಯಾರು ಹೇಳ್ತಾರೆ ನನ್ನ ಈ ಅನುಮಾನಕ್ಕೆ? ಆ ಕಾಡಲ್ಲಿ, ಆ ಒಂದು ದಟ್ಟಡವಿಯಲ್ಲಿ, ಆ ರಾತ್ರಿಯಲ್ಲಿ ನನಗೆ ಗೋವುಗಳಿವೆ 100 ಇವೆ ಅನ್ನೋದೇ ನನಗೆ ಧೈರ್ಯ, ನಾನಿದ್ದೀನಿ ಅಂತ ಅವಕ್ಕೆ ಧೈರ್ಯ. ಈ ಧೈರ್ಯವನ್ನು ತಗೊಂಡ್ರೆ ಇದೇ ವೀರ್ಯ, ಇದೇ ಯಾವಾಗ ನಿರ್ಭಯತೆಯನ್ನು ಉಂಟು ಮಾಡ್ತದೆ. ಆ ನಿರ್ಭಯತೆಗೆ ಜೀವಕ್ಕೆ ನಾಥ ಅಂದ್ರೆ ಅದೇ ಒಂದು ರಾಜನಾಗ್ತಾನೆ ಅನ್ನೋದು ನನಗೆ ಅನಿಸ್ತು ಆ ಕ್ಷಣದಲ್ಲಿ.